ಇವತ್ತು ಯಾವುದು ದೇಶ ರಕ್ಷಣೆ ಮಾಡಬೇಕಾದ ಗೃಹ ಮಂತ್ರಿನೇ ದೇಶದಲ್ಲಿ ಅಶಾಂತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನಂದ್ರೆ ಅವನ ಬಳಿ ಏನಾದರೂ ಮನುಷ್ಯತ್ವವಾದೇನು ಅಮಿತ್ ಶಾ. ಇವತ್ತು ಬಾಬಾ ಸಾಹೇಬ್ ಅವರು ಸಂವಿಧಾನ ನಡೆಯಲಿನೇ ಅವ ಗೃಹ ಮಂತ್ರಿ ಆಗಿದ್ದು. ಇಲ್ಲಿ ಹೋದ್ರೆ ಅವ ಎಲ್ಲೋ ಗುಂಡಾ ಕಾಯ್ದಾಗ ಎಲ್ಲೋ ಯಾವುದೋ ಜೈಲ್ನಾಗ ಇರ್ತಿದ್ದ. ಮತ್ತು ಮೋದಿನೂ ಕೂಡ ಎಲ್ಲೋ ಚಾ ಮಾರ್ತಿದ್ದೆ ಯಾವುದೋ ಹೋಟೆಲ್ನಾಗ. ಮಣಿಪುರದಲ್ಲಿ ಭಾರತ ಮಾತೆಯರನ್ನ ಬೆತ್ತಲೆಗೊಳಿಸಿರುವಂಥ ಕೇಂದ್ರ ಸರ್ಕಾರ ಇದೇ ಬಿಜೆಪಿ ಸರ್ಕಾರ. ಅದರ ಸಂವಿಧಾನದ ಅಡಿಯಲ್ಲಿ ನಾನು ಗಡಿಪಾರಾಗಿದ್ದೀನಿ ಅನ್ನೋ ಒಂದು ಅಸೂಯೆ ಭಾವನೆ, ಒಂದು ದ್ವೇಷವನ್ನು ಇಟ್ಕೊಂಡು ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ರು. ಈ ಸಂವಿಧಾನ ರಚಿಸಿದಂಥ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಇಡೀ ದೇಶದ ಜನ ಖಂಡನೆ ಮಾಡಿದೆ. ರಾಜೀನಾಮೆ ಕೊಡಲೇಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಮಾತಾಡಿದ್ದು ಇಡೀ ದೇಶದ ಜನ ತಲೆ ತಗ್ಗಿಸುವಂಥ ವಿಷಯ. ಇವತ್ತು ಯಾವುದು ದೇಶ ರಕ್ಷಣೆ ಮಾಡಬೇಕಾದ ಗೃಹ ಮಂತ್ರಿನೇ ದೇಶದಲ್ಲಿ ಅಶಾಂತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನಂದ್ರೆ ಅವನ ಬಳಿ ಏನಾದರೂ ಮನುಷ್ಯತ್ವವಾದೇನು ಅಮಿತ್ ಶಾ. ಇವತ್ತು ಬಾಬಾ ಸಾಹೇಬ್ ಅವರು ಸಂವಿಧಾನ ನಡೆಯಲಿನೇ ಅವ ಗೃಹ ಮಂತ್ರಿ ಆಗಿದ್ದು. ಇಲ್ಲಿ ಹೋದ್ರೆ ಅವ ಎಲ್ಲೋ ಗುಂಡಾ ಕಾಯ್ದಾಗ ಎಲ್ಲೋ ಯಾವುದೋ ಜೈಲ್ನಾಗ ಇರ್ತಿದ್ದ. ಮತ್ತು ಮೋದಿನೂ ಕೂಡ ಎಲ್ಲೋ ಚಾ ಮಾರ್ತಿದ್ದೆ ಯಾವುದೋ ಹೋಟೆಲ್ನಾಗ. ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಇವತ್ತು ಆ ಸಂವಿಧಾನ ನಡೆಯಲಿನೇ ಅವರು ಪ್ರಧಾನಮಂತ್ರಿ ಗೃಹ ಮಂತ್ರಿ ಆಗ್ಯದ ಮುಂದೆ ಬರ್ತಾರೆ. ಇಡೀ ದೇಶದಲ್ಲಿ ಏನಾದರೂ ಮಾಡಿ ಜನರ ಭಾವನೆಯನ್ನು ಕೆರಳಿಸ್ತಕ್ಕಂಥ ಮಾತುಗಳು ಆಡಿ ಜನರಿಗೆ ಸಿಟ್ಟು ರೊಚ್ಚಿಗೆಬ್ಸಿ ಮತ್ತು ಹಿಂಸಾಚಾರಕ್ಕೆ ಇಳಿಸಿ ಇಡೀ ದೇಶದಲ್ಲಿ ಅಶಾಂತಿ ನಡೆಸಬೇಕಂತೇಳಿ ಈ ಗೃಹ ಮಂತ್ರಿದು ಒಂದು ಪ್ಲ್ಯಾನಿಂದ ಈ ರೀತಿ ಮಾತಾಡಿದ್ದಾರೆ. ಏನು ದಡ್ಡಲ್ಲ, ಏನು ದನಕಾಯಿ ಹುಡುಗಲ್ಲ. ಇವತ್ತು ಅಷ್ಟೆಲ್ಲ ಅವನಿಗೆ ಗೊತ್ತಿದ್ರೂ ಕೂಡ ಅಂತ ನೀಸ್ತಂದು ಮಾತಾಡಿ ಜನರ ಇಡೀ ದೇಶದ ಜನಕ್ಕೆ ಒಂದು ಕಿಚ್ಚತ್ತು ಉರಿದಂಗೆ ಆಗಿ ಇಡೀ ಕಳೆದ ಒಂದು ವಾರದಿಂದ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆಗಳು ಹೋರಾಟಗಳು ನಡೀತಾನೆ ಇವೆ. ಆದ್ರೂ ಕೂಡ ಇವರು ಅವ್ರ ಬಗ್ಗೆ ಚಕಾನೆ ಎತ್ತಲ್ಲ. ನಾ ಅಂದಿದ್ದು ತಪ್ಪಾಗ್ಯದಂತೂ ಕೂಡ ಅಮಿತ್ ಶಾ ಅವನಿಗೆ ಅರುಣೂ ಕೂಡ ಇಲ್ಲ. ಅದಕ್ಕಾಗಿ ನಾವು ಹೇಳ್ತು ಅಮಿತ್ ಶಾ ಇವತ್ತು ದೇಶದ ಜನತೆಗೆ ಎದುರ ಕ್ಷಮೆ ಯಾಚಿಸಬೇಕು. ಅಲ್ಲದೆ ಅವ ನಾಲಾಯಕ್ಕಿದ್ದಾನ, ಗೃಹ ಮಂತ್ರಿ ಆಗಲಿಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ಗೃಹ ಮಂತ್ರಿಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಒಂದು ಹೋರಾಟ ಮೂಲಕ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘಟನೆಯಿಂದ ಇವತ್ತು ಗುಲ್ಬರ್ಗಾದಲ್ಲಿ ಪ್ರತಿಭಟನೆ ಮಾಡ್ತಿದ್ದೆವು. ಈ ಪ್ರತಿಭಟನೆ ಒಂದು ವೇಳೆ ಅಮಿತ್ ಶಾ ಕ್ಷಮೆ ಯಾಚನೆ ಆಗಲಿಲ್ಲ, ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇಡೀ ರಾಜ್ಯದ ಹಲವಾರು ಎಲ್ಲ ಸಂಘಟನೆಗಳು ಈಗ ಹೆಂಗೆ ಚಳವಳಿಗಿಳಿದವ ಮುಂದಿನಿಂದನೂ ಚಳವಳಿ ಇಳಿತದೆ. ಈ ನಾಯಕರು ಈಗಾದ್ರೂ ಕೂಡ ಯಾವ ದೇಶ ರಕ್ಷಣೆ ಮಾಡ್ಬೇಕಂತೇಳಿ ಇವ್ರದ್ದು ಅದು ಗೃಹ ಮಂತ್ರಿ ಅಂತ ಆಗ್ಯಾನ. ಈಗಾದರೂ ಬುದ್ಧಿ ಕಲ್ಕೊಂಡು ಒಂದು ದೇಶ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲಿ, ಅದರ ಅವನು ಕ್ಷಮೆಯಾಚನೆ ಮಾಡಲಿ ಅಂತ ಈ ಹೋರಾಟ ಮೂಲಕ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದೇ ತಿಂಗಳು 17ನೇ ತಾರೀಕಿಗೆ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ರವರ ಕುರಿತು ಅಂಬೇಡ್ಕರ್ ಅಂತ ಜಪ ಮಾಡುವ ಬದಲಾಗಿ ಒಂದು ದೇವರ ಹೆಸರು ಜಪ ಮಾಡಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತೇಳಂತಂತೂ ಸ್ವರ್ಗದ ಒಂದು ಕಡೆ ಜಾಗ ತೋರಿಸಿ ಇಡೀ ದೇಶದ ಜನತೆಗೆ ಘಾಸಿಗೊಳಿಸಿರುವಂಥ ಹೇಳಿಕೆ ಕೊಟ್ಟಿರೋಂಥ ಅಮಿತ್ ಶಾ, ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಕೇಂದ್ರ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಈ ದೇಶದ ಜನತೆಯ ಎದುರಿಗೆ ಅವರು ಕ್ಷಮೆ ಕೇಳಬೇಕಂತೇಳಂತಂತೂ ನಾವು ಒತ್ತಾಯ ಮಾಡ್ತಿದ್ದೀವಿ. ಜೊತೆಗೆ ಏನಂತಂತಂದರೆ ಒಂದು ಕಡೆ ಹೇಳ್ತಾರೆ ಭಾರತ ಮಾತಾ ಕಿ ಜೈ ಅಂತಾರೆ, ಒಂದು ಕಡೆ ಇಡೀ ದೇಶದ ತುಂಬ ಮಣಿಪುರದಲ್ಲಿ ಭಾರತ ಮಾತೆಯರನ್ನ ಬೆತ್ತಲೆಗೊಳಿಸಿರುವಂಥ ಕೇಂದ್ರ ಸರ್ಕಾರ ಇದೇ ಬಿಜೆಪಿ ಸರ್ಕಾರ. ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ಇವತ್ತು ಗಡಿಪಾರಾಗಿರುವಂಥ ಏನು ಅಮಿತ್ ಶಾ ಅವರು ಗಡಿಪಾರಾಗಿದ್ದು ಹಿಂದೆ ಒಂದು ಕೇಸಿನಲ್ಲಿ ಗಡಿಪಾರಾಗಿದ್ದು ಸಂವಿಧಾನದ ಅಡಿಯಲ್ಲೇ. ಅದರ ಸಂವಿಧಾನದ ಅಡಿಯಲ್ಲಿ ನಾನು ಗಡಿಪಾರಾಗಿದ್ದೀನಿ ಅನ್ನೋ ಒಂದು ಅಸೂಯೆ ಭಾವನೆ, ಒಂದು ದ್ವೇಷವನ್ನು ಇಟ್ಕೊಂಡು ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ರು. ಈ ಸಂವಿಧಾನ ರಚಿಸಿದಂಥ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಇಡೀ ದೇಶದ ಜನ ಖಂಡನೆ ಮಾಡಿದೆ. ಅದರ ಪ್ರತಿಯಾಗಿ ಇಡೀ ದೇಶದ ತುಂಬ ಪ್ರತಿಭಟನೆಗಳು ಸಹ ಆಗಿವೆ. ಆದರೂ ಇದರ ಬಗ್ಗೆ ಇಲ್ಲಿವರೆಗೂ ಕೇಂದ್ರದ ಪ್ರಧಾನಮಂತ್ರಿ ಆಗಲಿ ಕೇಂದ್ರ ಗೃಹ ಮಂತ್ರಿ ಆಗಲಿ ಆ BJP ಪಕ್ಷದಲ್ಲಿರುವಂಥ ಯಾವುದಾದ್ರೂ ಒಬ್ಬರು ಸಚಿವರು ಈ ಹೇಳಿಕೆಯನ್ನು ಖಂಡಿಸಲಿಲ್ಲ. ಅವರು ಮನಸ್ಥಿತಿ ಏನು ಒಪ್ಕೋತದೆ ಅಂತಂದರೆ ಮನುವಾದವನ್ನು ಮತ್ತೊಮ್ಮೆ ಜಾರಿಗೆ ತಂದು ಈ ದೇಶದ ಜನತೆಯ ಮೇಲೆ ಮನುಸ್ಮೃತಿಯನ್ನು ಹೇರಲಿಕ್ಕೆ ಪ್ರಯತ್ನ ಪಡ್ತಿರುವಂಥ ಈ ಕೇಂದ್ರ ಸರ್ಕಾರದ ಒಳಸಂಚಿನ ನೀತಿ ಏನಿದೆಯಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಮನುವಾದದ ಏನು ಪರಂಪರೆ ಹೇಳಿಕೆ ಕೊಟ್ಟಿದ್ದು ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ದೇಶದ ಜನತೆಯ ಎದುರಿಗೆ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಇವತ್ತು ನಾವು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಇವತ್ತೇನು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಈ ಒಂದು
ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘ ಇಡೀ ರಾಜ್ಯಾದ್ಯಂತ ಚಳವಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳೊಂದು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಈ ಒಂದು ಮನವಿ ಪತ್ರಿಕೆ ಕೊಡೋದ್ರ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಡೀ ದೇಶದಾಗ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಶಾಂತಿ ಎಬ್ಬಿಸಬೇಕಂತ ಒಂದು ಹೇಳಿಕೆ ಹೋಮ್ ಮಿನಿಸ್ಟರ್ ಆಗಿ ಕೊಡೋದಂತಂದರೆ ಭಾಳಷ್ಟು ಏನದಲ್ಲ ದೊಡ್ಡ ಒಂದು ಏನದಲ್ಲ ಅವರು ತಪ್ಪು ಮಾಡ್ಯಾರ. ಇದು ಏನದಲ್ಲ ಇವತ್ತು ಸಂವಿಧಾನ ಶಿಲ್ಪಿ ಆದಂಥ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನಂದರೆ ದೇಶಕ್ಕಾಗಿ ಏನದಲ್ಲ ಹಲವಾರು ರೀತಿಯಲ್ಲಿ ನಮ್ಮ ತುಳಿತಕ್ಕೊಳಪಟ್ಟಂಥ ಎಲ್ಲ ಸರ್ವಸಾಮಾನ್ಯರಿಗೆ ಒಂದು ಸಂವಿಧಾನ ಅಂತ ಕೊಟ್ಟು ಅಂಥ ಒಂದು ಮಹಾನ್ ವ್ಯಕ್ತಿಯವರ ಬಗ್ಗೆ ಏನದಲ್ಲ ಒಂದು ಲೋಕಸಭಾದಾಗ ಅದು ಆ ರೀತಿ ಹೇಳಿಕೆ ಕೊಡೋದ್ರ ಮೂಲಕ ಇಲ್ಲಿ ನಮ್ಮ ದೇಶದ ಒಂದು ಅಲ್ಲಿ ಅಶಾಂತಿ ಮೂಡಿಸುವಂಥ ಹೇಳಿಕೆ ಅದ. ಈಗಾಗಲೇ ಅವರು ಇವತ್ತು ದೇಶದ ಮೂಲೆಯಲ್ಲಿ ಚಳವಳಿಗಳು ಹೋರಾಟಗಳು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಈ ದೇಶದಾಗ ಏನಲ್ಲ ಈ ಎಲ್ಲ ಈ ಒಂದು ಕೋಮು ಸೌಹಾರ್ದತ ಒಂದು ವ್ಯವಸ್ಥೆ ಪದ್ಧತಿ ಏನದ ಅದು ಮುಂದುವರಿಸಬೇಕು. ಅವರೇನಲ್ಲ ಇವತ್ತು ಅವರು ಹೋಮ್ ಮಿನಿಸ್ಟ್ರಿ ಅವರು ರಾಜೀನಾಮೆ ಕೊಡಬೇಕು. ದೇಶದ ಜನರಿಗೆ ಏನದಲ್ಲ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಏನೋ ಅವಹೇಳನಕಾರಿ ಮಾತಾಡೋರು ಅದ್ರ ಬಗ್ಗೆ ಕ್ಷಮಾ ಕೇಳಬೇಕಂತೇಳಿ ಈ ಹೋರಾಟದ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅಂಬೇಡ್ಕರ್ ಅವ್ರಿಗೆ ಇಷ್ಟು ಅವಮಾನ ಮಾಡಿದ್ರಂದ್ರೆ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಬಿಡಬಾರ್ದ್ರಿ ಸರ್. ಆ್ಯಕ್ಚುಲಿ ಇವಾಗ ಅವ್ರಿಗೆ ಹಂಗೆ ಆಗ್ಯಾದಂದ್ರೆ ನಮ್ಗೆ ಒಂಥರ ಬೆಂಕಿ ಬಿದ್ದ ಅನ್ನ ತಿನ್ನೋದೇ ನಾವು ಅವ್ರದ್ದು ಜಗತ್ತು ಬೆಳಗೋದೇ ಅವ್ರದ್ದೇ ರೀ ಸರ್. ಅವ್ರಿಗೆ ಹಿಂಗೆ ಅಂದಾರಂದ್ರೆ ಅವ್ರಿಗೆ ಬಿಡಬಾರ್ದ್ರಿ ಸರ್. ಆ್ಯಕ್ಚುಲಿ ನಾವು ಈ ಜಗತ್ತೇ ಬೆಳಗ್ಲತ್ತಂದ್ರೆ ಅಂಬೇಡ್ಕರ್ ಸಾಬ್ರಿಗೆ ಅಷ್ಟು ಅಂದಾರಂದ್ರೆ ನಾವು ಅಂತೂ ನಮ್ಗೆ ಒಂಥರ ಕಷ್ಟ ಅಲ್ಲತ್ತದ್ರಿ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿಗೆ ಶಿಕ್ಷೆ ಕೊಡ್ಬೇಕು ರೀ ಅಮಿತ್ ಶಾ ಅವ್ರಿಗೆ. ಇಡೀ ಜಗತ್ತನ್ನೇ ಬೆಳಗದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಷ್ಟು ಹಿಂಗೆ ಮಾಡ್ಯಾರಂದ್ರೆ ಅವ್ರಿಗೆ ನಾವು ಬಿಡೋದಿಲ್ಲ ರೀ ಸರ್. ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂದರೆ ಅಂಬೇಡ್ಕರ್ ಅವಮಾನ ಮಾಡಿದ ಸಲಕ್ಕೆ ಅಮಿತ್ ಶಾ ಅವರು ವಜಾ ಮಾಡಬೇಕಂತೇಳಿ ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕೋಸ್ಕರ ಈ ಹೋರಾಟ ಮಾಡಿದ್ದೇವೆ. ಅವರು ರಾಜೀನಾಮೆ ಕೊಡೋವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ. ಇನ್ನುವರೆಗೆ ಮುಂದುವರಿಸ್ಕೊಂಡು ಹೋಗ್ತಾ ಹೊರತಾಗಿ ನಿಲ್ಲುವುದಿಲ್ಲ. ಅವನು ತಾನೇ ದೊಡ್ಡವನಂತ ಇದು ಗುಂಡಾಗರ್ದಿ ಮನುಷ್ಯನ ರೀ. RSS ಜಾತಿಯಲ್ಲಿ ಎಲ್ಲನೂ ಸಮಾನವಾಗಿ ಇಟ್ಟುಕೊಂಡು ಕೀಳು ಜಾತಿ ಮೇಳು ಜಾತಿ ಅಂಥೇಳಿ ಎಲ್ಲರಿಗೆ ಜಗಳ ಹಚ್ಕೇಸಿದ್ರೆ ನೋಡಬೇಕು. ಅವ ಕೂತಾನ ಕುರ್ಚಿ ಮ್ಯಾಗ ಇಲ್ಲಿ ದುಡಿಯೋಂಥ ಜನರಿಗೆ ಏನೂ ಇಲ್ಲ. ಚಲೋ ಎಲ್ಲ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂಥವ್ರದ್ದು ದೋಸ್ತಿ ಕಟ್ಕೇಸಿದ್ರೆ ಅವ ಗುಂಡಾಗರ್ದಿ ಮ್ಯಾಗ ನಡೆದ್ರೆ ಇವ್ರು ಹಿಂದೆ ಹರ ಅಂತ ಕೇಸಿದ್ರೆ ಏನದಲ್ಲ ಅವ ಹೆಚ್ಚಾಗಿ ಗುಂಡಾಗರ್ದಿನೇ ಮನುಷ್ಯನ ರೀ. ಇದ್ರೂ ಏನದಲ್ಲ ಯಾರೂ ಕೇಳಪ್ಪಲೇ ಇಲ್ಲ. ನಮ್ಮ ಇಡೀ ದೇಶದ ಜನರು ಒಗ್ಗಟ್ಟಾಗಿ ಅವನಿಗೆ ಗಡೀಪಾರು ಮಾಡ್ಬೇಕಂತ ಕೇಸಿದ್ರೆ ಯೋಚನೆ ಮಾಡಿದ್ರೆ ಬರೋಬ್ಬರಿ ಗಡೀಪಾರು ಆಗ್ತಾನೆ ರೀ. ಅಂದರೆ ಮನುಷ್ಯತ್ವದಲ್ಲಿ ಮಾನವಾಗಿ ಹುಟ್ಟಿದ ಬಳಕ ಮಾನವನಂತ ಮಾತಾಡಬೇಕು, ಕತ್ತಿಯಪ್ಪಲೆ ಮಾತಾಡಬಾರ್ದು ರೀ ಮನುಷ್ಯ. ಯಾವಾಗಲೂ ಏನದಲ್ಲ ಅವರು ನಮಗೆ ಸಂವಿಧಾನ ತಂದು ಕೊಟ್ಟ ಬಳಕೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಓಡಿ ಹೋದರು. ಇಲ್ಲಪ್ಪ ಅಂದರೆ ಇವ ನಡ್ಬಾರ್ದು ಬಂದು ಕೇಸಿದ್ರೆ ಯಾರಿಗೂ ಓಡಿಸ್ತಿದ್ದಿಲ್ಲ. ಅವ ತನ್ನ ಮನ್ಯಾಗ ತಾನೇ ಓಡೋದಾಗಲ್ಲ, ಬರೆದವ್ರಿಗೆ ಏನು ಓಡಿಸ್ತಾನಿವ. ಅವ ಹೇಳಿಕೆ ಮಾತಾಡ್ಕೇಸಿದ್ರೆ ಎಲ್ಲ ನಮ್ಮಲ್ಲಿ ಏನದಲ್ಲ ಜಾತಿ ಭೇದ ಭಾವನೆ ಇಲ್ಲ. ನಾವು ಈಗ ಎಲ್ಲ ಜಾತಿಯವರಾಗಿ ನಾವು ಅಣ್ಣ ತಮ್ಮಂದಿರಾಗಿ ಇರಬೇಕಂತ ನಾವು ವಿಚಾರ ಮಾಡಿದ್ರೆ ಅವ ಜಾತಿ ಭೇದ ಮಾಡ್ಕೇಸಿದ್ರೆ ಒಡಕ್ಕೆ ಹಾಕಲಾಗತ್ತಾನೆ ರೀ. ಅವ್ರು ಹಿಂಗೆ ಅವ್ರು ಹಾಂಗೆ ಅದು ಅದ ಇದು ಅದ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಬರೆದಂಥ ಸಂವಿಧಾನ ಇವ್ರಿಗೆ 4 ಅಕ್ಷರ ಓದಲು ಬರಲ್ಲ ಅವನಿಗೆ.